ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ನಮ್ಮಮ್ಮ ಕೊಟ್ಟಿದ್ದು ತಿಂಡಿ ತಿಂದು ನಂತರ ರೆಡಿಯಾಗಿ, ಇವತ್ತು ಬುಧವಾರ ಆಗಿರೋದ್ರಿಂದ ಇದೇ ಕಲರ್ ಡ್ರೆಸ್ನ ಹಾಕ್ಕೊಂಡೋಗಿದ್ದೆ. ಕಲರ್ ಡ್ರೆಸ್ ಹಾಕ್ಕೊಂಡೋಗಿ ಕಾಲೇಜಲ್ಲಿ ಇವತ್ತು ಕ್ಲಾಸ್ ಮಾಡಿದ್ರು. ಅಂದರೆ ನಾನು ಪ್ರತಿನಿತ್ಯನೂ ಬೆಳಗ್ಗೆ 11 ಗಂಟೆ ಕ್ಲಾಸ್ಗೆ ಹೋಗ್ತೀನಿ. ಯಾಕೆ ಅಂದರೆ ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಬಸ್ಸು ನಮ್ಮದು ಭದ್ರಾವತಿ ಆಗಿರೋದ್ರಿಂದ ಹೆವಿ ರಶ್ ಇರೋದ್ರಿಂದ ನಮಗೆ ಸರಿಯಾಗಿ ಬಸ್ಸೇ ಸಿಗೋದಿಲ್ಲ. ಅದಕ್ಕಾಗಿ ನಾನು ಬೆಳಗ್ಗೆ ಎದ್ದೇಳೋದು 9 ಗಂಟೆಗೆ ಎದ್ದು ತಿಂಡಿ ತಿಂದು ಆಮೇಲೆ 10 ಗಂಟೆಗೆ ಕರೆಕ್ಟಾಗಿ ಬಸ್ ಸ್ಟ್ಯಾಂಡ್ಗೆ ಹೋದೆ. ಅಲ್ಲಿಂದ ನಮಗೆ ಒಂದು ರೆಡ್ ಬಸ್ ಹತ್ತಿ ಅವರು MRS ಸ್ಟಾಪಲ್ಲಿ ನಿಲ್ಲಿಸಿದ್ರು. ಅಲ್ಲಿಂದ ಇಳಿದು ಕಾಲೇಜಿಗೆ ಹೋದರೆ ಅಲ್ಲಿ ನಮ್ಮ ಸರ್ ಚಂದ್ರಶೇಖರ್ ಸರ್ ಅಂತ ಇವತ್ತು ಕ್ಲಾಸ್ ತೊಗೊಂಡಿದ್ರು. ಅವರು ಕ್ಲಾಸ್ ತೊಗೊಂಡು ಆಮೇಲೆ 12ರಿಂದ 1 ಕ್ಲಾಸ್ ನಡೀತು. ಆ ಕ್ಲಾಸು ಮುಗಿಸ್ಕೊಂಡು ನಂತರ ಊಟ ಅಲ್ಲಿ ಮಾಡೋಣ ಅಂತ ಇನ್ನೇನು ಹೋಗ್ತಿದ್ವಿ. ಅಷ್ಟರಲ್ಲಿ ಹೋಗೋಕ್ಕಾಗ್ದಲೇ ಅಲ್ಲಿ ನಮ್ಮ ಕಾಲೇಜ್ ಒಳಗಡೆ ಇದ್ದಿದ್ದು ಎಕ್ಸಾಮ್ ಸೆಕ್ಷನ್ ಅಲ್ಲಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಆ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು 1:30 ಕ್ಲಾಸಿಗೆ ಕೂರೋಣ ಅಂದರೆ ಇವತ್ತು ನಮ್ಮ ಕಾಲೇಜಿಗೆ ಈ JCI ಅಂತ ಒಂದು ಸಂಸ್ಥೆ ಬಂದಿತ್ತು. ಅವರು ನಮಗೆ ಸೈಬರ್ ಸೆಕ್ಯೂರಿಟಿ ಅಂದರೆ ಏನು ಅಂತ ಎಲ್ಲ ಹೆಂಗೆ ನಮ್ಮ ಡಿಜಿಟಲ್ ವರ್ಕ್ ಆಗುತ್ತೆ ಅಂತ ಅವರು ನಮಗೆ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ಒಂದು ಕ್ವಶನ್ ಕೇಳಿದ್ರು. ನಿಮಗೂ ಕೇಳ್ತೀನಿ. ಅದು ಕ್ವಶನ್ಗೆ ಇಡೀ ಸೆಕ್ಷನಲ್ಲಿ ನಾನೊಬ್ಬನೇ ಆನ್ಸರ್ ಮಾಡಿದ್ದು. ನಿಮಗೇನಾದರೂ ಗೊತ್ತಿದ್ದರೆ ಆನ್ಸರ್ ಮಾಡಿ. ನಮಗೆ 3 ಹಣ್ಣು ಥರ ಕೇಳ್ತಾರೆ ನಿಮ್ಮಪ್ಪ ಅಂತ ಅಂದ್ಕೊಳ್ಳಿ. 3 ಥರದ ಹಣ್ಣು ಇವತ್ತು ನಾಳೆ ಪಕ್ಷ ಅಂತಂದರೆ 3 ಥರದ ಹಣ್ಣು ತರಬೇಕು. ನೀನು 100 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ 3 ಥರದ ಹಣ್ಣು ಅಂದರೆ ನೀವು ಯಾವ್ದಾದ್ರು ಕಿತ್ತಳೆ ಹಣ್ಣು, ಸೇಬು, ಮಾವಿನ ಹಣ್ಣು ಏನಾದರೂ ತಗೊಂಬಂದರೆ ಒಟ್ಟು 3 ಥರದ ಹಣ್ಣು. ಆದರೆ 100 ಹಣ್ಣು ತರಬೇಕು. ಅಂದರೆ 1ರಿಂದ ಹಿಡ್ದು ಎಣ್ಸ್ತಾ ಹೋದರೆ 100 ಹಣ್ಣು ಆಗಬೇಕದು. ನೀವು ಬಾಳೆಹಣ್ಣನ್ನ 30 ತರ್ತಿರೋ, ಸೇಬನ್ನ 50 ತರ್ತಿರೋ, ಹಲಸಿನ ಹಣ್ಣನ್ನ 100 ತರ್ತಿರೋ ಗೊತ್ತಿಲ್ಲ. ಒಟ್ಟು ಎಲ್ಲ ಸೇರಿದ್ರೆ 100 ಹಣ್ಣು ಆಗಬೇಕು. ಆದರೆ ಯಾವ್ಯಾವ ಥರ ಅಂದರೆ 3 ಥರ ಹಣ್ಣು ಇರಬೇಕು. ಈಗ ಎಕ್ಸಾಂಪಲ್ ಈಗ 20 ಹಣ್ಣು ಬೇಕಂದರೆ 2 ಥರ ಹಣ್ಣು ಅಂದರೆ ಒಂದು ಬಾಳೆಹಣ್ಣು ಒಂದು ಸೇಬು ಇಟ್ಟರೆ 10 ಆಗತ್ತೆ. ಅದು ಇಲ್ಲೇನು ಟ್ವಿಸ್ಟು ಅಂದರೆ, ನೀವು ಈಗ ಏನಾದರೂ ಹೋದಾಗ ನಿಮಗೆ ಹಲಸಿನ ಹಣ್ಣು ಸಿಕ್ತು ಅಂತ ಅಂದ್ಕೊಳ್ಳಿ. ಹಲಸಿನ ಹಣ್ಣು ನಿಮಗೆ 5 ರೂಪಾಯಿ ಈ ಒಂದಕ್ಕೆ. ಅದೇ ನಿಮಗೆ ಸೇಬು ಒಂದಕ್ಕೆ 1 ರೂಪಾಯಿ. ಅದೇ ರೀತಿ ಬಾಳೆಹಣ್ಣು 1 ರೂಪಾಯಿಗೆ 20. ಈಗ ನೀವು ಇಟ್ಕೊಳ್ಳೋ ಕ್ವಶನ್ ಅಂದರೆ ನೀವು 3ರಲ್ಲೇ ತರಬೇಕು, ಅದು 100 ಹಣ್ಣು ಬರಬೇಕು ಅಂತ ನಮಗೆ ಕ್ವಶನ್ ಕೇಳಿದರು. ಆ ಕ್ವಶನ್ಗೆ ನಾನು ಆನ್ಸರ್ ಮಾಡಿದೆ. ಆದರೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡೋದಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಆನ್ಸರ್ ಮಾಡಿ. ನಂತರ ಇನ್ನೇನು ನಾರ್ಮಲ್ ಬಂದು ಸ್ಟಾರ್ ಸುವರ್ಣ ಚಾನಲಲ್ಲಿ ಒಂದು ಮೂವಿ ಹಾಕಿದ್ರು. ಮೂವಿ ನೋಡಿ ಇನ್ನೇನು ಕೂತ್ಕೊಳ್ಳೋಣ ಅಷ್ಟೊತ್ತಿ ನಮ್ಮ ಮನೆ ಹಿಂದೆ ಸೌಂಡ್ ಬರ್ತಿತ್ತು. ಅದು ಈ ಕಿಟಕಿಲಿ ಈ ರೂಮ್ ಈ ಕಿಟಕಿಲಿ ಸೌಂಡ್ ಬಂದಿರೋದ್ರಿಂದ ಈಗ ನಾನು ನಿಮಗೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ.